ಜೀವನ ಚರಿತ್ರೆಯನ್ನು ನಾವು ನೋಡ್ತಾ ಇದ್ದೀವಿ. ಅವರ ಒಂದು ಆಧ್ಯಾತ್ಮ ಒಂದು ಸಾಧನೆಗಾಗಿ ಅವರು ಸದ್ಗುರು ಬರ್ತಾ ಇದ್ದಾರೆ. ನಾವು ಶಂಭುಲಿಂಗ ಗುರುಗಳ ಒಂದು ಜೊತೆ, ಯಾಕಂತಂದ್ರೆ ಅವ್ರು ಹೇಳಿದ ಪ್ರಕಾರ ಎಲ್ಲಿಗೆ ಬಂದರು ಅವರು ಅಂತಂದರೆ, ಈಗ ಭುಜಲಿಂಗ ಗುರುಗಳ ಹತ್ರ ಬಂದು ಅಲ್ಲಿಂದ ಬೀಳ್ಕೊಡ್ತಾ ಇದ್ದಾರೆ. ಅಲ್ಲಿ ಯಾಕಂತಂದರೆ ನಿನ್ನೆ ಆ ವಿಷಯದಲ್ಲಿ ಅವರು ಗುರುಗಳು ಹೇಳ್ತಾರೆ, ನೋಡಪ್ಪ, ನೀನು ಒಂದು ಆನಂದವನ್ನು ಅನುಭವಿಸಿದಿ, ಇಂಥ ಒಂದು ಬ್ರಹ್ಮಾನಂದವನ್ನು ಅನುಭವಿಸಿದಿ, ಇದನ್ನು ನೀನು ಬೆಳಕಿನ ಕೂತ್ಕೊಂಡು ಆನಂದವನ್ನು ನೀನು ಒಬ್ಬನೇ ಅನುಭವಿಸಿದ್ರೆ ಹೆಂಗಪ್ಪ, ಉಳಿದವರಿಗೆ ಅದನ್ನು ಹಂಚು ನಿಜಗುಣ ಅಂತ ಅವರು ಭಾಳ ಸೊಗಸಾಗಿ ನಿಜಗುಣರಿಗೆ ಹೇಳ್ತಾರೆ. ಯಾಕಂತಂದ್ರೆ ಆ ಒಂದು ಆನಂದ ಅವ್ರಿಗೆ ಆದಂಥ ಅನುಭವದಲ್ಲೇ ಅವ್ರು ಕೂತ್ಕೊಂಡ್ಬಿಟ್ಟಿರ್ತಾರೆ. ಅದ್ರಾಗ ಕೂತ್ಕೊಂಡ್ಬಿಡ್ತೀನಿ ಗುರುಗಳೇ ನಾನು, ಅಂಥ ಒಂದು ಅದ್ಭುತವಾದ ಆನಂದ ನನಗೆ ಆಗ್ತದ ಅಂತ ಹೇಳಿದಾಗ ಅವ್ರು ಹೇಳಿದ್ರಿಲ್ಲಪ್ಪ, ನೀವೊಂಚೂರು ಕೆಳಗಡೆ ಬಂದು ಕತ್ತಲ್ದಾಗಿರುವಂಥ ಮುಮುಕ್ಷಿಗಳನ್ನು ಬೆಳಕಿಗೆ ತರಕ್ಕೆ ಪ್ರಯತ್ನ ಮಾಡೋ ನಿಜಗುಣ ಅಂತ ಗುರುಗಳು ಹೇಳಿದ್ದಕ್ಕಾಗಿ ಅವರು ತಮಗಾದಂಥ ಅನುಭವಗಳ ಬಗ್ಗೆ ಗುರುವಿನ ಒಂದು ಸನ್ನಿಧಿಯಲ್ಲಿ ಇದ್ದುಕೊಂಡಾಗ ಈ ಮಂತ್ರಯೋಗ, ಹಠಯೋಗ, ಲಯಯೋಗ, ಶಿವಯೋಗ ಇವೆಲ್ಲ ಮಾಡ್ತಾ ಮಾಡ್ತಾ ಅದ್ಭುತವಾದಂಥ ಅನುಭವಗಳು ಅವರಿಗೆ ಆಗ್ತಾ ಹೋದಾಗ ಅದು ಒಂದು ಕೆಲವು ವಿಷಯಗಳನ್ನೆಲ್ಲ ಅವ್ರು ಹಿಡಿದಿಟ್ಟು ಬರೆದಂಥ ಹಾಡುಗಳಲ್ಲಿ ಇದು ಒಂದು ಹೇಳಿದ್ದಾರೆ ಅವರು. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲಹುದು ನರರಿಗೆ ಮುಕ್ತಿ ಅನ್ನುವಂಥದ್ದು ಕೊನೆಯ ಒಂದು ನುಡಿಯಲ್ಲಿ ಅವ್ರು ಹೇಳ್ತಾರೆ. ಯಾಕಂತಂದರೆ ಇಷ್ಟೆಲ್ಲ ಆದರೂ ಕೂಡ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದು ಅರಿ ಮಾರಮರ್ದನ ಶಂಭು ಲಿಂಗವನ್ನೊಲಿಸಿ ಗಂಭೀರ ಸುಖದುಳಿರ ಎಂದರುಪುವ. ನೋಡ್ರಿ, ಎಷ್ಟು ಅದ್ಭುತವಾದಂಥ ವಾಕ್ಯ ಗುರುಗಳು ಹೇಳ್ತಾ ಇದ್ರು. ರಾಕೇಶ್ ಗುರುಗಳು ಹೇಳ್ತಾ ಇದ್ರು, ಏನು ಹೇಳ್ತಾ ಇದ್ರು ಅಂತಂದರೆ, ಯಾಕಂತಂದ್ರೆ ಬಸವಾನಂದ ಹೇಳ್ತಾ ಇದ್ರು, ಪುಣ್ಯ ಹಲವಾರು ರೀತಿಯಿಂದ ಪುಣ್ಯ ನಮ್ಮನ್ನು ಆ ಒಂದು ಒಳ್ಳೊಳ್ಳೆ ಮಟ್ಟಕ್ಕೆ ತೊಗೊಂಡು ಹೋಗ್ತದ. ಜಗತ್ತಿನ ಲೌಕಿಕ ಜನ ಬರೀ ಸಂಪತ್ತು ಅನ್ನೋದೊಂದು ನಮ್ಮ ಪುಣ್ಯದ ಇತ್ತು, ಪುಣ್ಯ ಇತ್ತು ನಮ್ಗೆ ಅದಕ್ಕೆ ಹಿಂಗಾಯಿತು, ಅದು ಪುಣ್ಯ ಇತ್ತು ನಮ್ಗೆ ಅದಕ್ಕೆ ಇದು ಸಿಕ್ಕಿತು ಅಂತ ನಾವು ಹೇಳ್ತೀವಿ. ಅಂತಂದಾಗ ಪುಣ್ಯ ಭಾಳ ಕೆಲಸ ಮಾಡ್ತಾವ ತಮ್ಮ. ಹೆಂಗೆ ಅಂತಂದರೆ, ಕೆಲವು ಗುರುಗಳ ವಾಕ್ಯಗಳು ಸಿಗಬೇಕಂದಾಗ ಕೂಡ ಒಂದೊಂದು ವಿಚಾರದಲ್ಲಿ ಒಂದೊಂದು ವಾಕ್ಯಗಳು ಏನು ಸಿಕ್ಕು ಮನಮುಟ್ಟುತ್ತಾವ, ಅದು ಕೂಡ ದೊಡ್ಡ ಪುಣ್ಯ ಅಂತಿದ್ರಂಥವ್ರು. ಯಾಕಂತಂದರೆ ಶಾಸ್ತ್ರ ಹೇಳಬೇಕಾದಾಗ ಎಲ್ಲ ಸಂದರ್ಭದಲ್ಲಿ ಭಾಳ ಜನ ಇರ್ತಿದ್ರಂತ. ಒಂದು ಸಲ ತತ್ವಮಸಿ ವಾಕ್ಯವನ್ನು ಆ ವಿಚಾರ ಬರ್ತಿತ್ತಂತ. ಅವಾಗ ಯಾವಾಗ ಒಂದು ಎಲ್ಲ ಕ್ರಮಶಾಸ್ತ್ರ ಅಲ್ಲ, ಆವತ್ತಿನ ದಿವಸ ತತ್ವಮಸಿ ವಾಕ್ಯ ಅಂದ್ರೆ ಏನು ಪರಮಾತ್ಮ ಮಹಾವಾಕ್ಯದ ಬಗ್ಗೆ ವಿಚಾರ ಮಾಡುವಂಥ ವಿಚಾರ ಇರ್ತದ. ಆ ಸಂದರ್ಭದಲ್ಲಿ ಅಲ್ಲಿಗೆ ಬರುವಂಥ ಭಕ್ತರೇನಿದ್ರು ಎಲ್ಲರೂ ಕೇಳಕ್ಕೆ ಬರ್ತಿದ್ರಲ್ಲ, ಅವತ್ತೇನೋ ಒಂದು ಕಾರಣದಿಂದ ಅವ್ರು ಯಾರೂ ಬಂದಿರಲಿಲ್ಲ ಅಂತ. ಆವಾಗ ಇವ್ರು ನಿಜಗುಣ ಗುರುಗಳು ಶಕ್ತಿನಗರದಾಗಿದ್ದಾರಲ್ಲ, ಅವ್ರು ಒಬ್ಬರೇ ಕುಂತು ಕೇಳ್ತಿದ್ರಂತ. ಆವಾಗ ಅಂದ್ರಂತ, ನೋಡ್ತಮ್ಮ, ಪುಣ್ಯ ಅನ್ನುವಂಥದ್ದು ಯಾವ ರೀತಿಯಿಂದ ತೊಗೊಂಡು ಬರ್ತದೆ ಹೇಳೋಕ್ಕಾಗಂಗಿಲ್ಲ. ದಿನ ಇರ್ತಿದ್ರು ಅವ್ರ ಕ್ಲಾಸಿಗೆ. ಇವತ್ತು ಮಹಾವಾಕ್ಯದ ಒಂದು ಛೇದನ ಅಂದರೆ ಮಹಾವಾಕ್ಯದ ವಿಚಾರ ಚಿಂತನೆ ಇಲ್ಲಿ ನಡೀತಾ ಇದೆ, ಯಾರೂ ಇಲ್ಲ, ನೀವು ಒಬ್ಬನೇ ಕೇಳ್ತಾ ಇದ್ದಿ ಅಂದ್ರೆ ಇದು ದೊಡ್ಡ ಪುಣ್ಯ ತಮ್ಮ. ಮಹಾತ್ಮರ ವಾಕ್ಯಗಳು ಕೇಳಬೇಕಂದ್ರೂ ಕೂಡ ಮಹಾಪುಣ್ಯ ಅಂತ ಹೇಳ್ತಿದ್ರಂತ ಆತ. ಹಾಗಾಗಿ ಕೇಳೋದೇ ಒಂದು ಆನಂದ ಮಹಾತ್ಮರ ವಾಕ್ಯಗಳನ್ನು. ಈಗ ಅದಕ್ಕೆ ಇಲ್ಲಿ ನಿಜಗುಣ್ರಿ ಎಷ್ಟು ಸೊಗಸಾಗಿ ಹೇಳ್ತಾರ, ಆರು ನಾನೆಂದು ವಿಚಾರಿಸು. ನಾನು ಯಾರು ಅಂತ ವಿಚಾರ ಮಾಡಬೇಕಾದಾಗ ಈ ವಿಚಾರ ಮೊದಲೇ ಬರಂಗಿಲ್ಲಂತ ನೋಡ್ರಿ. ನಾನು ಯಾರು ಇದ್ದೀನಿ ಈ ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದು ಅರಿ ಅಂದ್ರೆ ಆರು ನಾನೆಂದು. ಯಾವಾಗ ಆರು ನಾನೆಂದು ವಿಚಾರಿಸು? ಮೊದಲು ನುಡಿಗಳು ಹೇಳಿದ್ರು, ದುರಿತ ಕರ್ಮವನ್ನು ಅಲ್ಲದಿರಿ ಇದು ಬಿಡು,
ಪುಣ್ಯವನ್ನೇ ಮಾಡು, ಪುಣ್ಯ ಮಾಡು, ಹರನಡಿ ಬಿಡೆ ಅಂದ್ರೆ ಪರಮಾತ್ಮನ ಪಾದ ಕಮಲಗಳನ್ನು ನೆನೆಸು ಸತತ. ಹೆಂಗಂತಂದ್ರೆ ಅವ್ರಿಗೆ ಭಾಳ ಸರ್ಪಭೂಷಣವ್ರು ಹೇಳ್ತಾರ, ನಿಜಗೊಂಡ್ರು ಹೇಳ್ತಾರ. ಹೆಂಗಂತಂದ್ರೆ ಮನ್ಯಾಗ ಈಗ ಒಂದು ಹಾಲು ಹಸುಗರು ಏನು ಮಾಡ್ತಾರೆ, ಹಾಲನ್ನು ಕರುನ್ನ ಬಿಟ್ಕೇಸಿ ಹಸು ಮೇಯ್ಲಕ್ಕೆ ಹೋಗಿರ್ತದೆ. ಮೇಯ್ತಾ 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 ಬರೀ ಕರುವನ್ನು ನೆನೆಸ್ಕೊತಿರ್ತದಂಥದ್ದು ಹಸು. ಹಂಗೆ ಸತತ ಚಿಂತನೆ ಇರಬೇಕು. ಯಾಕಂತಾರೆ ಮನ್ಯಾಗ ಕೆಲವರು ಸರ್ಪಭೂಷಣರಂತೂ ಬೇರೆ ಥರನೇ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ಹೆಂಗಂತಂದ್ರೆ ಅವರು ಭಾಳ ವಿಶೇಷವಾಗಿ ಹೇಳಕ್ಕೆ ನಿಂದಿರ್ತಾರೆ ಅವರು. ಆ ಥರ ಚಿಂತನೆ ಬೇಕು ಇದಕ್ಕೆ. ಅದಕ್ಕೆ ಹರ ನಡಿ ಬಿಡಿ ಶಾಂತರೊಡನಾಡು, ಪರಮಾತ್ಮನ ಪಾದ ಕಮಲಗಳನ್ನು ನೆನೆಸು. ಮತ್ತೆ ಶಾಂತರೊಡನಾಡು, ಸಜ್ಜನರ ಸಹವಾಸ ಮಾಡು, ಕರುಣವಿರಲಿ ಜೀವರೊಳು ನೀತಿ. ಯಾಕಂದ್ರೆ ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ. ಇವು ಎಲ್ಲವನ್ನ ಮಾಡಿದಾಗ ಬಳಸದಿರ ಅದ್ವೈತವನ್ನು ಬಾಹ್ಯದಲ್ಲಿ ನಿನ್ನೊಳಗೇಕೋ ಭಾವನೆಯೊಡಗೂಡು. ಪರಮಾತ್ಮನನ್ನೇ ಅಲ್ಲಿ ಇಲ್ಲಿ ಹುಡುಕ್ಲಕ್ಕೆ ಹೋಗ್ಬೇಡ, ನಿನ್ನೊಳಗೆ ನೀನು ವಿಚಾರ ಮಾಡು. ತಿಳಿದು ಸಮಯ ನಿಷ್ಠೆಗಲಿ ವೇದ ವಿಧ ಭಕ್ತಿಗಳನ್ನು ಅಗಲಾದಿರೆಂದು ಉಸುರುವ. ತಿಳಿದು ಸಮಯ ನಿಷ್ಠೆ. ಯಾಕಂತಂದ್ರೆ ಈಗ 6:30 ನಾವು ಶುರು ಮಾಡೀವಿ, 7 ಗಂಟೆ ತನಕ ಮಾಡ್ತೀವಿ. 7 ಗಂಟೆ ಹೋಯ್ತು ಅಂದಾಗ ಮತ್ತು ಈ ವಾಕ್ಯಗಳು ಸಿಗಂಗಿಲ್ಲ. ಅದಕ್ಕೆ ಸಂದರ್ಭ ಯಾವ ಸಮಯ ಬರ್ತದ, ಯಾವ ಸಂದರ್ಭ ಬರ್ತದ ಅಂಥ ಒಂದು ಸಮಯ ಸಂದರ್ಭ ನೋಡಿ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಅವನ್ನೆಲ್ಲ ನೀನು ತಗೋ. ಅದು ವೇದ ವಿಧ ಭಕ್ತಿಗಳನ್ನು ಅಗಲದೇ ಇರು, ಬಿಡಬೇಡ ಹೇಳುವಂಥದ್ದು. ಇವೆಲ್ಲ ಮಾಡಿದಾಗ ಕೊನೆಗೇನು ಬರ್ತದೆ, ಅವಾಗ 6 ನಾನೆಂದು ವಿಚಾರಿಸು. ಇಷ್ಟೆಲ್ಲ ಬಿಟ್ಟಾಗ ಅವಾಗ 6 ನಾನಂತ ವಿಚಾರ ಮಾಡೋಕ್ಕೆ ಭಾವ ಬರ್ತದ, ಅವಾಗ ಮಾಡು. ಇಲ್ಲಂದರೆ ಈ ವಿಚಾರ ಮಾಡೋಕ್ಕೂ ಕೂಡ ನಿನಗೆ ಕೊಡೋಂಗಿಲ್ಲ. ಯಾವಾಗ ಇವೆಲ್ಲ ಇದ್ದಾಗ ಏನು ಫಸ್ಟಿಗೆ ಹೇಳಿದ್ರು, ಇದು ಬಿಡು ಇದು ಬಿಡು, ಇದನ್ನು ಮಾಡು ಅಂತ ಹೇಳ್ಯಾರ. ಇವು ಮಾಡ್ಕೊಂತ ನೀನು ಯಾವಾಗ ಬರ್ತಿದಿ ಆವಾಗ 6 ನಾನೆಂದು ವಿಚಾರಿಸು. ಅವಾಗ ನೀನು ಯಾರು? ಅದಕ್ಕೆ ಈಗ ನೋಡ್ರಿ, ವೇದನ ಮಗ ಹುಟ್ಟ್ಯದ, ಯಾವುದು ಹೆಸರಿಲ್ಲ, ಏನಿಲ್ಲ ನೋಡ್ರಿ. ಏನಾರು ಕರಿಬೇಕಂದ್ರೆ ಹೆಸರಿಲ್ಲ. ಏನಂತೀವಿ? ಕೂಸು ಅಂತೀವಿ. ಕೂಸು ಅನ್ನೋದೊಂದು ಬಿಟ್ಟರೆ ಬೇರೆ ಏನಿಲ್ಲ. ಅದಕ್ಕೆ ಏನಾರು ಹೆಸರಿಟ್ಟಿವೇನ? ಏನಿಲ್ಲ. ಅದಕ್ಕೆ ಯಾರು? ಅದು ಯಾರು? ಏನಿಲ್ಲ. ಅದು ಹೇಳ್ಕೊಳಕ್ಕೂ ಇಲ್ಲ, ಏನಿಲ್ಲ. ಬರೀ ಒಂದು ಜೀವಾತ್ಮ. ಅದು ಈಗ ಪರಮಾತ್ಮನ ಸ್ಥಿತಿ. ಯಾಕಂದರೆ ನಾನು ಅನ್ನೋದಿಲ್ಲ, ಅಹಂಕಾರ ಇಲ್ಲ, ಮಮಕಾರ ಇಲ್ಲ, ಯಾವುದಿಲ್ಲ. ಮಕ್ಕಳಿಗೇನಿರ್ತದೆ? ಏನಿರಲ್ಲ. ಪರಮಾತ್ಮನ ಸ್ವರೂಪ ಅದು. ಆದ್ರೆ ಅದು ದೇವ್ರ ಸಮಾನ. ಆ ರೀತಿ ಇದ್ದಾವ ಕೊನೆಗೆ ಹಂಗಾಗ್ಬೇಕು ನೋಡ್ರಿ. ಯಾಕಂತಂದ್ರೆ ಅದು ಪರಮಾತ್ಮ ಅದ. ಯಾವಾಗ ಜ್ಞಾನಿ ನೋಡುವಂಥ ದೃಷ್ಟಿಯಲ್ಲಿ ಎಲ್ಲರೂ ಪರಮಾತ್ಮನ ಸ್ವರೂಪ. ಒಳಗಡೆ ನಾನು ಅನ್ನುವಂಥ ಅಹಂಕಾರದ್ದೇನಿರ್ತದ ಅಲ್ಲಿ ಮುಚ್ಚಿ ಹೋಗಿರ್ತದೆ ಒಂದು ಸ್ವಲ್ಪ. ಅದು ಹುಡುಗ ದೊಡ್ಡದಾದಂಗೆ ಅದು ಮೊಳಕೆ ಹೊಡಿತದೆ, ಬರ್ತದೆ. ಈಗಿನ ಸ್ಥಿತಿ ನೋಡಿದ್ರೆ ಪರಮಾತ್ಮನ ಸ್ವರೂಪ. ಹಾಗಾಗಿ ಪರಮಾತ್ಮನ ಸ್ವರೂಪ ಆದಂಥ ಮಗು ಕೊನೆಗೆ ಇದೇ ರೀತಿ ಆಗಬೇಕು. ಯಾವಾಗ? ಕೊನೆಗಾಲದಲ್ಲಿ ಮಗುನೇ ಆಗಬೇಕು. ಆ ಸ್ಥಿತಿ ಆದಾಗ ಇಲ್ಲಿ ಹೇಳ್ತಾರೆ 6 ನಾನೆಂದು ವಿಚಾರಿಸು. ಅದಕ್ಕೆ ನಾನು ಯಾರು ಇದ್ದೀನಪ್ಪ, ಹೆಂಗೆ ಬಂದೆ ಇಲ್ಲಿಗೆ, ಯಾಕೆ ಬಂದೆ ಇಲ್ಲಿಗೆ, ಇಲ್ಲಿ ಕೆಲಸ ಆದರೆ ಏನದ ಅಂತ ಅನ್ನುವಂಥದ್ದು ವಿಚಾರ ಮಾಡಬೇಕಾಗ್ತದೆ. ನಾನು ಅನ್ನೋವಂಥ ಒಳಗಡೆ ಯಾರಿದ್ದಾನ? ನನ್ನ ಹೆಸರು ಹಿಂಗದ, ನನ್ನ ಹೆಸರು ಹಿಂಗದ, ನನ್ನ ಹೆಸರು ಅಂತ ಹಿಂಗದಂದಾಗ ಹೆಸರು ನಿನಗೆ ಬೇರೆನೇ ಅದ. ಅದಕ್ಕೆ ಇದನ್ನೇ ವಿಚಾರ ಮಾಡು. ವಿಷಮ ಸಂಸಾರ ಬಿದನು ಕನಸಂದರಿ. ವಿಷಮ ಏನೇ ಸಂಸಾರ ಹೆಂಗೆ ಮಾಡಿದ್ರು ಕೂಡ ಅದು ವಿಷಮ ಅಂತೇಳ್ಯಾರ. ಅದು ಕೆಟ್ಟದ್ದು. ಸಂಸಾರ ವಿಷದಿಂದ ಕೂಡ್ಯದ. ಅದು ಏನು ಮಾಡ್ತದಂದ್ರೆ ನೀನು ಸುತ್ತವಾಗಿ ಸಾಯಿ ಬಿಡ್ತದೆ. ಯಾಕಂತಂದ್ರೆ ಊಟದಾಗ ಯಾವುದ್ರಾಗ ಆಗಲಿ ವಿಷ ಹಾಕಿದಾಗ ಅಥವಾ ಏನೋ ಜಾಸ್ತಿ ಮಾಡಿರ್ತೀವಿ, ಅದ್ರಾಗ ವಿಷ ಬೆರ್ತಿತ್ತಂದ್ರೆ ನಾವು ದಿನಾ ಅದನ್ನು ತಿಂತಿರ್ತೀವಿ. ಆದ್ರೆ ಒಂದೇ ದಿವ್ಸಕ್ಕೆ ಸಾಯಿ ಬಿಡಂಗಿಲ್ಲದ. ದಿನ ತಿಂದು ದಿನ ಸ್ವಲ್ಪ ವಿಷ ಹೋಗ್ತಾನೆ ಇರ್ತದೆ ಮೈಯಾಗ. ಆದರೆ ಒಂದು ಸಲ ಅದು ಸಾಯಿ ಬಿಡ್ತದೆ. ಅದೇ ರೀತಿ ಈ ಸಂಸಾರ ಅನ್ನುವಂಥದ್ದು ಕೂಡ ವಿಷ.
ಅದು ಒಂದಲ್ದು ಒಂದು ಸಲ ನಿನ್ನನ್ನು ಸಾಯಿ ಬಿಡಿತದೆ, ಆದರೆ ನಿನಗೆ ಗೊತ್ತಿಲ್ಲ. ಅದು ಹೆಂಗಂದ್ರೆ ವಿಷಮ ಸಂಸಾರ ಇದನ್ನು ಕನಸು ಎಂದು ತಿಳ್ಕೊ. ಅದಕ್ಕೆ ಮತ್ತು ಹೆಂಗ್ರಿಯಪ್ಪ ಇದನ್ನು ಬಿಡೋಕ್ಕಾಗಂಗಿಲ್ಲ ಅಂತಂದ್ರೆ, ವಿಷ ಅಂತಂದರೆ ಹಂಗೆ ಮತ್ತು ಸಂಸಾರ ವಿಷ ಅನ್ನಕತ್ತಾರಲ್ರಿ, ಮತ್ತು ಹೆಂಗೆ ಮಾಡೋದು ಅಂತಂದಾಗ ಕೇಳ್ರಿ, ದಿನ ಕೇಳಬೇಕು. ಯಾಕಂದ್ರೆ ಒಂದು ಪ್ರಶ್ನೆ ಬಂತಂದ್ರೆ ಅದು ಒಂದೇ ಸಲ ಉತ್ತರ ಸಿಗೋಂಥದ್ದಲ್ಲ. ಮಾವಿನ ಗಿಡ ಅಂತ ಗೊತ್ತದಂದ್ರೆ ಕೂಡ ಒಂದೇ ಸಲ ಹಣ್ಣು ಸಿಗೋಂಗಿಲ್ಲ. ಅದು ಸಿಗಬೇಕಾದ್ರೆ ಭಾಳ ದಿವ್ಸ ಬೇಕಾಗ್ತದೆ. ಅದ್ರಂಗೆ ಈ ಸಂಸಾರ ವಿಷ ಅಂತ ತಿಳಿಬೇಕಾದ್ರೆ ಭಾಳ ದಿವಸ ಕೇಳಬೇಕಾಗ್ತದೆ. ಅದೇ ಹೆಂಗೆ ರೀ ವಿಷಯ ಆಗ್ತದಂದ್ರೆ ನೀ ಕೇಳಿ ಗೊತ್ತಾಗ್ತದೆ ನಿನಗೆ. ಅದಕ್ಕೆ ಹೇಳ್ತಾರೆ ಅವರು, ಒಂದು ಹಾಲಿನಾಗ ಕೇಸರಿ ಆಮೇಲೆ ಈ ಯಾಲಕ್ಕಿ ಗೋಡಂಬಿ ಅವೇನೇನೋ ಹಾಕೊಂಡು ಚಂದ ಕುಡಿಬೇಕಾದಾಗ ಒಂದು ನೊಣ ಬಿತ್ತಂತಂದಾಗ ಮತ್ತೆ ಕುಡಿತೀವಿ ಅನ್ನೋದು, ತೆಗಿ ಕಡೆ ನೊಣ ಬಿದ್ದದಂತೀವಿ. ಅದು ಎಷ್ಟೇ ಚಂದ ಎಷ್ಟು ಚಂದ ಮಾಡ್ಕೊಂಡು ಕುಡಿಯೋಕೆ ಕುಂತ್ರು ಕೂಡ ಒಂದು ನೊಣ ಬಿದ್ದುಗಳನ್ನು ಏನು ಅನ್ನಿಸ್ತದೆ, ಬೇಡಪ್ಪ ಅನ್ನಿಸ್ತದೆ. ಅದೇ ರೀತಿ ನೀ ಏನು ಚಂದ ಅಂತ ಸಂಸಾರ ತಿಳ್ಕೊಂಡಿದ್ದಿ, ಜ್ಞಾನಿಯ ವಾಕ್ಯಗಳನ್ನು ಯಾವಾಗ ಕೇಳ್ತಾ ಹೋಗ್ತಿದ್ದೆ ಅವಾಗ ವಿಷಯ ಅನ್ನಿಸ್ತದೆ. ಅಲ್ಲಿ ತನಕ ನಿನಗೆ ಸಿಹಿನೇ ಅನ್ನಿಸ್ತದೆ, ಮಾಡಂತ ಸಿಹಿನೇ ಅನ್ನಿಸ್ತದೆ. ಅದಕ್ಕೆ ಅವಾಗೇನಂದ್ರೆ ಸಂಸಾರ ಇದನ್ನು ಕನಸೆಂದು ಅರಿ ಮಾರಮರ್ದನ ಶಂಭು ಲಿಂಗವನ್ನೊಲಿಸಿ. ಮಾರಮರ್ದನ ಅಂದರೆ ಯಾವುದು? ಮನ್ಮಥನನ್ನು ಮರ್ದನ ಮಾಡಿದಂಥ, ವಧೆ ಮಾಡಿದಂತಹ ಯಾರು? ಶಂಭುಲಿಂಗ. ಮನ್ಮಥನನ್ನು ಮರ್ದನ ಮಾಡಿದಂಥ ಶಂಭುಲಿಂಗವನ್ನು ಒಲಿಸಿ ಅಂದ್ರೆ ಪರಮಾತ್ಮನನ್ನು ಒಲಿಸಲಿಕ್ಕೆ ಬಂದಂಥ ಕಾಯ. ಅದನ್ನು ಬಿಟ್ಟು ಬೇರೆ ಕಡೆ ಮಾಡಾಕತ್ತಿ ಅಂತಂದ್ರೆ ಅರಿಷ್ಟಿಗೇಡಿ ಅಂತಾರೆ ಗುರುಗಳು. ಯಾಕೆ? ಪರಮಾತ್ಮನ ಒಲಿಸ್ಲಕ್ಕೆ ಬಂದಿದ್ದೀನಿ, ಮೆಚ್ಚಿಸ್ಲಕ್ಕೆ ಬಂದಿದ್ದೀವಿ, ಪರಮಾತ್ಮನ ಸ್ವರೂಪವನ್ನು ತಿಳ್ಕೊಳಕ್ಕೆ ಬಂದಿದ್ದೀನಿ. ಇಂಥ ಶರೀರವನ್ನು ತಗೊಂಡು ಸುಮ್ಮನೆ ಭೂಮಿಗೆ ಬಂದುಬಿಟ್ಟಿದೆ ನೀನು ಅಂದ್ರೆ ಇಲ್ಲ. ಮಾರಮರ್ದನ ಶಂಭುಲಿಂಗವನ್ನೊಲಿಸಿ ಗಂಭೀರ ಸುಖದೋಳಿರೆಂದರ್ಪುವ. ಗಂಭೀರ ಸುಖ ಎಂಥ ಸುಖ ಅಂತಂದ್ರೆ ಅದು ಒಂದು ಸಲ ಸುಖ ಆಯಿತು ಅಂತಂದಾಗ ಜನ್ಮ ಸಾರ್ಥಕ ಆಗಿಬಿಡ್ಬೇಕು. ಮತ್ತು ಇನ್ನೊಂದು ಸಲ ದುಃಖ ಅನ್ನೋದು ಸುಳಿಬಾರ್ದು. ಮಾಡ್ಕೊಳ್ಳಿದ್ರೆ ಅಂಥದ್ದು ಮಾಡ್ಕೊ, ಹುಟ್ಟಿ ಬಂದದಕ್ಕೆ ಸಾರ್ಥಕ ಮಾಡ್ಕೊ. ಇಲ್ಲಾಂದ್ರೆ ಇನ್ನೇನಲೇ ಸುಮ್ಮನೆ ಉಂಡು ತಿಂದು ಹೋಗಕ್ಕೆ ಬಂದಿಲ್ಲ ಅಂಥ ಭಗವಂತನ ನೀನು ಒಲಸು. ಗಂಭೀರ ಸುಖದೋಳಿರೆಂದರ್ಪುವ ಅಂತ ಶ್ರೇಷ್ಠವಾದಂಥ ಸುಖದಲ್ಲಿ ಇರುವಂಥ ಕೆಲಸವನ್ನು ನೀವು ಮಾಡ್ಕೊಳಪ್ಪ ಅಂತ ಈ ವಿಚಾರಗಳನ್ನು ಹಿಡಿದಿಟ್ಟು, ತಮಗಾದಂಥ ಅನುಭವವನ್ನು ಹಿಡಿದಿಟ್ಟು, ಸದ್ಗುರುಗಳ ಮೂಲಕ ಹಿಡಿದಿಟ್ಟು ಇದನ್ನು ಗುರುಗಳ ಹತ್ರ ಹೇಳಿದರು. ಯಾರು? ನಿಜಗುಂಡ್ರು. ತದೇಕ ಚಿತ್ತರ. ಇಷ್ಟತನ ಭುಜಲಿಂಗ ಗುರುಗಳು. ಯಾಕಂತಂದ್ರೆ ಆಧ್ಯಾತ್ಮದಲ್ಲಿ ಹಿಂದೆ ಹೇಳ್ಯಾರ, ಶಾಂತರು ಹೊಸದೆಂದು ಬಣ್ಣಿಸುವ ವರ್ತನವನ್ನು ಯಾವುದು ಬೇಡುವೆನೋ ಅಭವ ನಿಮ್ಮನ್ನು ಭವಭವದೊಳು ಮಾಡ್ಯಾನ ಒಲಿದು ಸುಗುಣ ಸಂತತಿಯ ನಿಂತು. ಅಲ್ಲಿ ಏನು ಹೇಳ್ಯಾರ ಅಂತಂದ್ರೆ ಅವರು ಹೇಳ್ತಾರೆ, ಯಾಕಂತಂದ್ರೆ ನಾನು ಯಾವುದು ಏನನ್ನ ಕೇಳಂಗಿಲ್ಲಪ್ಪ. ಶಾಂತ ರಸದೇವದೆಂದು ಬಣ್ಣಿಸುವ ವರ್ತನ. ಶಾಂತರು ಜ್ಞಾನಿಗಳು ಹೌದೌದು ಅನ್ನಂಗೆ ಜೀವನ ಮಾಡಿದ್ರೆ ಸಾರ್ಥಕಂತ. ಅದಕ್ಕೆ ಅಂಥ ಒಂದು ಶಾಂತರು ಶರಣರು ಎಂಥ ಜೀವನ ಮಾಡ್ತಾ ಇದ್ದಾನ. ಇಂಥ ಅವ್ರಿಗೆ ಶರಣರು ಏನು ನೋಡ್ತಾರೆ? ಮನ್ಯಾಗ ನೀವು ರೊಕ್ಕ ಗಳಿಸಿದಂತ ನೋಡ್ತಾರೇನ? ಸಂಸಾರ ಹೆಂಗೆ ಮಾಡ್ತಾ ಕಮ್ಮಗೆ ಮಾಡಾಕತ್ತಾನ, ಬಿಟ್ಟಾನ, ಏಸ್ ಮನೆ ಕಟ್ಟಾನ, ಏಸ್ ಮನೆ ಇಲ್ಲ ಅಂತ ನೋಡ್ತಾರ? ಏನಿಲ್ಲ, ನಿನ್ನ ಒಳಗಡೆ ಅಂತಃಕರಣವನ್ನು ನೋಡ್ತಾರೆ ಅವರು. ಅಂತಃಕರಣದಲ್ಲಿ ಎಂಥ ಭಾವ ಆದೈತಂದು, ಹೆಂಗದಾನ, ಒಳಗೆ ಎಷ್ಟು ಸಂಪತ್ತಿನಿಂದ ಕೂಡ್ಯಾನ ಅನ್ನೋದು ನೋಡ್ತಾರೆ ಅವರು. ಮ್ಯಾಲಿದು ನೋಡಂಗಿಲ್ಲ. ನೀನು ಗುಡಿಸ್ಲ್ದಾಗನ ಇರು, ನೀವು ಹೊರಗನ ಇರು, ನೀನು ಅರಮನೆಯಾಗನ ಇರು, ಎಲ್ಲರೇ ಇರು, ನಿನ್ನ ಅಂತಃಕರಣ ಒಳಗಡೆ ಎಂಥ ಒಂದು ಭಾವ ಅದ, ಎಂಥ ಒಂದು ಸಂಪತ್ತದ, ಎಂಥದಂತ ಅದನ್ನು ನೋಡ್ತಾರೆ. ನೋಡಿ ಅವ್ರು ನಿನಗೆ ಇದು ಮಾಡ್ತಾರೆ. ಅಲ್ಲಿ ತಾನೇ ನಿನಗೆ ಹತ್ರ ಕೂಡ ಸುಳಿಸಂಗಿಲ್ಲ. ಅದಕ್ಕೆ ಅಂಥರ ಹೌದು ಅನ್ನಂಗೆ ನನಗೆ ಅಂಥ ವರ್ತನೆ ಕೊಡುವಂತ ಹೇಳಿದಂಥ ನಿಜಗುಂಡ್ರು ಕೇಳಿದಾರೆ. ಅದು ಸಾಮಾನ್ಯ ಜನ ಅಲ್ಲ, ಒಬ್ಬ ಮಹಾರಾಜ ಕೇಳ್ಯಾನ. ನನಗೆ ಜಗತ್ತಿನ ಜನ ಮಹಾರಾಜ ಅಂತ ಒಪ್ಪೋದು ಬೇಕಾಗಿಲ್ಲ, ಪ್ರಜೆಗಳು ಒಪ್ಪೋದು ಬೇಕಾಗಿ, ಯಾರೇನು ಅನ್ನೋದು ಬೇಕಾಗಿಲ್ಲ. ಒಬ್ಬ ಜ್ಞಾನಿ ಎಂಥ ಒಂದು ಜೀವನ ಮಾಡ್ತಾ ಇದ್ದಾನ ಅಂತ ಆ ರೀತಿ ಬಣ್ಣಿಸುವ ಒಂದು ಜೀವನ ನನಗೆ ಕೊಡು, ಅಂಥ ವರ್ತನೆ ನನಗೆ ಕೊಡು. ಅವರು ಏನು ನನ್ನ ಮೆಚ್ಚುತ್ತಾರ ಅಂಥ ವರ್ತನೆಯನ್ನೇ ನನಗೆ ದಯಪಾಲಿಸು ಪರಮಾತ್ಮ ಅಂತ ಕೇಳಿದಂಥದ್ದು. ಈಗ ತದೇಕ ಚಿತ್ತರಾಗಿ ಈ ಗೀತೆಯನ್ನು ಕೇಳುತ್ತಿದ್ದ ಭುಜಲಿಂಗರು ಅದು ಮುಗಿಯುತ್ತಿದ್ದಂತೆ ಹೇಳಿದರು. ಭುಜಲಿಂಗ ಗುರುಗಳು ಹೇಳಿದರು, ತುಂಬ ಚೆನ್ನಾಗಿದೆ ನಿಜಗುಣ. ಈ ಹಾಡಿನ 5 ನುಡಿಗಳು ಪಂಚರತ್ನಗಳಂತೆ ಕಂಗೊಳಿಸುತ್ತಿವೆ. ಸಾಧನೆ ಮಾರ್ಗದ ಸ್ವರೂಪವನ್ನೆಲ್ಲ ಸಾರ ಸಂಗ್ರಹವಾಗಿ ಹೇಳಿಬಿಟ್ಟಿದ್ದೀಯೇ.
ನಿನ್ನಂಥ ಶಿಷ್ಯನನ್ನು ಪಡೆದ ನನ್ನ ಗುರುತ್ವ ಧನ್ಯವಾಯಿತು ಎಂದು ಹೇಳಿ ತಮ್ಮ ಶಿಷ್ಯರ ಕಡೆಗೆ ತಿರುಗಿ ನೋಡ್ರಿ. ಒಬ್ಬ ಗುರು ಹಿಂಗೆ ಹೇಳಿದನಂತದ ಜನ್ಮ ಸಾರ್ಥಕ ರೀ. ಯಾಕಂದ್ರೆ ಇಂಥ ಮಾತಾಡಿದಾರದ್ರ ನಿಜಗುಣ್ರಿಗೆ ಎಷ್ಟು ಸಂತೋಷ ಆಗೋದು ಬೇಡ. ನನ್ನ ಗುರುತ್ವನೇ ಧನ್ಯವಾಯಿತು ನಿಜಗುಣ ಅಂತ ಹೇಳ್ತಾರೆ ಅವರು. ಈ ಹಾಡವನ್ನು ಕೇಳಿ ಶಿಷ್ಯರ ಕಡೆಗೆ ತಿರುಗಿ ನಾನು ಧನ್ಯ ಆದ ಇಂಥ ಶಿಷ್ಯ ಸಿಗ್ಬೇಕಾದ್ರ ಅಂತ ಹೇಳಿದರು. ನಮ್ಮ ನಿಜಗುಣ ಶಿವಯೋಗಿ ಈ ಗೋಷ್ಠಿಯಲ್ಲಿ ಹೇಳಿದ ಕೊನೆ ಹಾಡು ಇದು. ಬಹುಶಃ ಇದು ಅವನ ದಯವಿಟ್ಟು ಲೈನ್ ನಲ್ಲಿ ತುಂಬಾ ಚೆನ್ನಾಗಿದೆ ನಿಜಗುಣ ಈ ಹಾಡಿನ 5. ನಮ್ಮ ನಿಜಗುಣ ಶಿವಯೋಗಿ ಗೋಷ್ಠಿಯಲ್ಲಿ ಹೇಳಿದ ಕೊನೆಯ ಹಾಡು ಇದು. ಬಹುಶಃ ಇದು ಅವನ ಕೈವೆಲ್ಲ ಪದ್ಧತಿಯ ಮೊದಲನೇ ಹಾಡು ಆಗಬಹುದು, ಆದರೆ ನಮಗೆ ಇದು ಕೊನೆಯದು. ನೀವೆಲ್ಲರೂ ಇದನ್ನು ಬರೆದುಕೊಂಡು ಬಿಡಿ ಎಂದರು. ಅಲ್ಲಿ ಭುಜಲಿಂಗ ಗುರುಗಳು ಏನ್ ಮಾಡಿದ್ರು, ಕೈವೆಲ್ಲ ಪದ್ಧತಿಯ ಮೊದಲನೇ ಹಾಡು ಆಗ್ತದೆ ಇದು ನಮಗೆ ಕೊನೆಯ ಹಾಡು, ಇದನ್ನೆಲ್ಲರೂ ನೀವು ಬರ್ಕೊಳ್ರಪ್ಪ ಅಂತ ಶಿಷ್ಯರುಗಳಿಗೆ ಹೇಳಿದ್ರು. ಈಚೆಗೆ ನಿಜಗುಣರ ಹಾಡುಗಳನ್ನು ಶಿಷ್ಯರೆಲ್ಲ ಬರೆದುಕೊಂಡು ಕಲಿತು ತಾವು ಹೇಳುತ್ತಾ ಜನರಿಗೆ ಪರಿಚಯ ಮಾಡಿಕೊಡುತ್ತಿದ್ದರು. ಈ ಹಾಡನ್ನು ಅಂದು ಅವರು ಬರೆದುಕೊಂಡ್ರು. ಎಲ್ಲಾ ಶಿಷ್ಯರುಗಳು ಅಂದು ಹಾಡುಗಳನ್ನ ಬರ್ಕೊಂಡ್ರು. ಈಚೆಗೆ ನಿಜಗುಣರ ಹಾಡುಗಳನ್ನು ಶಿಷ್ಯರೆಲ್ಲ ಬರೆದುಕೊಂಡು ಕಲಿತು ತಾವು ಹೇಳುತ್ತಾ ಜನರಿಗೆ ಪರಿಚಯ ಮಾಡಿಕೊಡುತ್ತಿದ್ದರು. ಎಲ್ಲಾ ನಿಜಗುಣರ ಹಾಡುಗಳನ್ನು ಶಿಷ್ಯರೆಲ್ಲ ಬರೆದುಕೊಂಡು ಕಲಿತು ಅದನ್ನು ಜನರಿಗೆ ಕೂಡ ಹೇಳ್ತಿದ್ರು. ಈ ಹಾಡನ್ನು ಅಂದು ಅವರು ಬರೆದುಕೊಂಡರು. ನಿಜಗುಣರು ಗುರುಗಳ ಗ್ರಂಥ ಭಂಡಾರದಿಂದ ಕೆಲವು ಅಪೂರ್ವವಾದ ಓಲೆಗರಿಗಳನ್ನು ಸಂಗ್ರಹಿಸಿ ಪ್ರತಿ ಮಾಡಿಕೊಂಡಿದ್ದರು. ಕೆಲವರನ್ನು ಗುರುಗಳು ಅವರಿಗೆ ಕೊಟ್ಟು ಬಿಟ್ಟಿದ್ದರು. ಅವುಗಳನ್ನೆಲ್ಲ ತೆಗೆದುಕೊಂಡು ಹೋಗೋದಕ್ಕಾಗಿ ಕಟ್ಟಿ ಪ್ರಯಾಣಕ್ಕೆ ಗೊಳಿಸಿದರು. ಯಾಕಂದ್ರೆ ನಿಜಗುಣರು ಗ್ರಂಥ ಭಂಡಾರದಿಂದ ಕೆಲವು ಅಪೂರ್ವವಾದ ಓಲೆಗರಿಗಳನ್ನು ಸಂಗ್ರಹಿಸಿ ಪ್ರತಿ ಮಾಡಿಕೊಂಡಿದ್ರು. ಅಂದ್ರೆ ನಿಜಗುಣರ ಗ್ರಂಥದಾಗ ಕೆಲವೊಂದು ಇವಿದ್ದು ಎಲ್ಲ ಬರೆದಿಟ್ಟು ಓಲೆಗರಿಗಳದಾಗ ಬರೀತಿದ್ರಂಥವ್ರು. ಅವೆಲ್ಲವನ್ನ ಕೆಲವರು ಎಲ್ಲ ತೆಗೆದಿಟ್ಕೊಂಡು ತಾವು ಒಂದಿಷ್ಟು ಗ್ರಂಥಗಳನ್ನು ಮಾಡ್ಕೊಂಡ್ರಂತ ಉಳಿದವರು. ಮರುದಿನ ಮುಂಜಾನೆ ನಿಜಗುಣರನ್ನು ಬೀಳ್ಕೊಡುವಾಗ ಇದು ಯಾಕೆ ಹಿಂಗಾಕತ್ತದಲ್ಲ ಪದ ಮರುದಿನ ಮುಂಜಾನೆ ನಿಜಗುಣರನ್ನು ಬೀಳ್ಕೊಡುವಾಗ ಎಲ್ಲರೂ ಕಣ್ಣೀರು ಕರೆಯುತ್ತಿದ್ದರು. ಯಾಕಂದರೆ ನಿಜಗುಣರು ಭಾಳ ವರ್ಷದಿಂದ ಅಲ್ಲಿ ಇದ್ದುಕೊಂಡು ಹೋಗ್ಬೇಕಾದಾಗ ಅಲ್ಲಿ ಶಿಷ್ಯರ ಬಳಗ ಎಲ್ಲ ಕಣ್ಣೀರು ಹಾಕಿದರು. ಸನ್ಯಾಸಿಯ ಹೃದಯ ಮಮತಾರಹಿತವಾದಿರೋದು ಕಲ್ಲಿನಿಂದ ಮಾಡಿದ್ದಲ್ಲವೆಂಬುದನ್ನು ಭುಜಲಿಂಗರ ವರ್ತನೆಯಲ್ಲಿಯೂ ಒಂದು ಕಾಣಬಹುದಾಗಿತ್ತು. ಯಾಕಂತಂದ್ರೆ ಅವರು ಸನ್ಯಾಸಿಯ ಹೃದಯ ಅವ್ರು ಯಾಕೆ ಕಳಬೇಕ್ರಿ ಅಂತಂದ್ರೆ ಅವರು ಯಾವ ಒಂದು ಮಮತೆ ಅವ್ರ ಹೃದಯದಲ್ಲಿ ಇಲ್ಲ ಅಂದರೂ ಕೂಡ ಅವರು ಕಲ್ಲಿನಂಥ ಒಂದು ಮನಸ್ಥಿತಿ ಇರಲಿಲ್ಲ. ಅದಕ್ಕೆ ಅವರಿಗೆ ಆ ಶಿಷ್ಯರು ಹೋಗ್ಬೇಕಾದಾಗ ಭಾಳ ದುಃಖ ಆಯಿತು, ಮನಸ್ಸು ಭಾಳ ಭಾರವಾಯಿತು. ಎಲ್ಲರೂ ಒಂದು ಹೃದಯ ಒಂದು ಇದಾಯಿತು, ಯಾಕಂದರೆ ಹೋಗ್ತಾ ಇದ್ದಾರಲ್ಲ ಅನ್ನುವಂಥ ಬೇಜಾರು ಅವರಿಗಿತ್ತು. ನಿಜಗುಣ ಶಿವಯೋಗಿಗಳು ಗುರುಗಳ ಬಳಿಗೆ ಹೋಗಿ ಅವರಿಗೆ ನಮಸ್ಕರಿಸುತ್ತಾ ಹೇಳಿದರು, ಆಶೀರ್ವದಿಸಿ ಗುರುಗಳೇ. ನೋಡ್ರಿ, ಯಾಕಂದ್ರೆ ನಿಜಗುಣರು ಹೋಗಿ ಅಲ್ಲಿ ಫೀಲ್ ಮಾಡ್ಕೋಬೇಕು. ಸದ್ಗುರುಗಳು ಅಂತಂದಾಗ ನ ಗುರುರಧಿಕಂ, ಒಬ್ಬ ತತ್ವಜ್ಞಾನಿ ಅಂತ ಸದ್ಗುರು ಸಿಕ್ಕರೆ ಮುಗೀತು. ಯಾಕಂದ್ರೆ ಭಗವಂತನೇ ಸಿಕ್ಕಂಗೆ. ಅವಾಗ ಹೇಳಿದ್ರು, ನಿಜಗುಣರು ಹೋಗಿ ಹೇಳಿದ್ರು, ನಮಸ್ಕಾರ ಮಾಡ್ತಾ ಹೇಳಿದರು, ಆಶೀರ್ವದಿಸಿ ಗುರುಗಳೇ. ದರಿದ್ರನಾಗಿ ಬಂದವನು ಎಂದೆಂದೂ ಸವಯದ ಅಪಾರವಾದ ಶ್ರೀಮಂತಿಕೆಯನ್ನು ತುಂಬಿಕೊಂಡು ಹೋಗುತ್ತಿದ್ದೇನೆ. ನೋಡ್ರಿ, ಎಂಥ ಒಂದು ಅದ್ಭುತವಾದಂಥ ವಾಕ್ಯ. ನೋಡ್ರಿ, ದರಿದ್ರ ಯಾರಾಯಿತು ಇಲ್ಲಿ? ಅಷ್ಟೊಂದು ಮಹಾರಾಜ ಸಂಪತ್ತಿನಿಂದ ಕೂಡಿದಂಥವ ಈ ವಾಕ್ಯವನ್ನು ಹೇಳ್ತಾ ಇದ್ದಾರಂದಾಗ ಯಾವ ಸಂಪತ್ತು ಯಾವ ದರಿದ್ರ ಅನ್ನೋದು ಗೊತ್ತಾಗ್ತದೆ. ಎಷ್ಟೇ ಸಂಪತ್ತಿದ್ರೂ ಕೂಡ ಹೃದಯದಲ್ಲಿ ಆಧ್ಯಾತ್ಮ ಭಾವ ಇರದೇ ಇದ್ರೆ ಅವನು ದರಿದ್ರನೇ. ಅದಕ್ಕೆ ಹೇಳ್ತಾರೆ ನಿಜಗೊಂಡ್ರು, ನಾನು ದರಿದ್ರನಾಗಿ ಬಂದಿದ್ದೆ ಗುರುಗಳೇ. ಸವೆಯದೇ ಇರುವಂಥ ಅಪಾರವಾದ ಸಂಪತ್ತು ಶ್ರೀಮಂತಿಕೆಯನ್ನು ತುಂಬಿಕೊಂಡು ಹೋಗ್ತಾ ಇದ್ದೇನೆ ನಿಮ್ಮ ಹತ್ರ ಬಂದು. ನಿಮ್ಮ ಹೆಸರನ್ನು ಹೇಳಿ ಅದನ್ನು ಜನರಿಗೆ ಹಂಚುವ ಮಹದಾಸೆಯನ್ನು ಹೊತ್ತಿದ್ದೇನೆ. ತಮ್ಮ ವರಹಸ್ತ ನನ್ನ ತಲೆಯ ಮೇಲಿರಲಿ. ನೋಡ್ರಿ, ನಾನು ನಿಮ್ಮ ಹೆಸರು ಹೇಳಿ ಜನರಿಗೆ ಇಂಥ ಒಂದು ಆಧ್ಯಾತ್ಮವನ್ನು ಹಂಚಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮ ವರಹಸ್ತ, ನಿಮ್ಮ ಕೈ, ಹಸ್ತವನ್ನಂದ್ರೆ ಕೈ, ಆ ನಿಮ್ಮ ಕೈ ನನ್ನ ತಲೆಯ ಮೇಲಿರಲಿ, ನಿಮ್ಮ ಆಶೀರ್ವಾದ ನನ್ನ ತಲೆ ಮೇಲಿರಲಿ ಅಂತ ನಿಜಗೊಂಡ್ರು ಭುಜಲಿಂಗ ಗುರುಗಳಿಗೆ ಕೇಳ್ಕೊಳ್ತಾ ಇದ್ದಾರೆ. ಹೋಗ್ತಾ ಇದ್ದಾರೆ ಅವರು ಸಾಧನೆಯನ್ನು ಮಾಡಿ. ನಿಜ, ಅಪಾರವಾದ ಸಂಪತ್ತಿನ ಅಧಿಪತಿಯಾಗಿ ನೀನು ಹೋಗುತ್ತಿದ್ದೀಯಾ
ಎಂದು ಕ್ಷಣಕಾಲ ಮೌನವಾಗಿದ್ದ ಭುಜಲಿಂಗರು ಮತ್ತೆ ಹೇಳಿದರು. ಏನು ಹೇಳಿದರು? ಆದರೆ ನನ್ನ ಹೆಸರಿನಿಂದ ನೀನು ಅದನ್ನು ಹಂಚುವಾಗ ಒಂದು ಮಾತನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ನನ್ನ ಹೆಸರು ಹೇಳಿ ಈ ಆಧ್ಯಾತ್ಮ ವಿಚಾರವನ್ನು ನೀನು ಹಂಚುವಾಗ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಳ್ಬೇಕು. ನಾನು ಬೇರೆ, ಶಂಭುಲಿಂಗ ಬೇರೆ ಎಂದು ಭಾವಿಸಬೇಡ. ನೋಡ್ರಿ, ಭಾಳ ವಿಚಾರ ಇದು. ನಿಮಗೆ ಯಾವಾಗ ಗುರುವಿನ ಹತ್ರ ಭೇದ ಭಾವ ಬಂತಂದ್ರೆ ಯಾವ ಜನ್ಮಕ್ಕೂ ಜ್ಞಾನ ಆಗಂಗಿಲ್ಲ. ಸತ್ಯವಾದ ಮಾತು, ಎಲ್ಲರೂ ಹೇಳೋಂಥ ಮಾತು. ನಮ್ಮ ಗುರು ಬೇರೆ, ಆ ಗುರು ಬೇರೆ, ಈ ಗುರು ಬೇರೆ. ಯಾವಾಗ ಇದು ಕೆಟ್ಟ ಭಾವ ನಿಮ್ಮ ಮನಸ್ಸಿನಲ್ಲಿ ಮೊಳಕೆ ಓಡಿತು ಅಂದಾಗ ಜ್ಞಾನ ಯಾವ ಕಾಲಕ್ಕೂ ಆಗಂಗಿಲ್ಲ. ಯಾಕಂತಂದ್ರೆ ಗುರು ಅನ್ನೋಂಥ ಶಕ್ತಿ ಒಂದೇ, ತತ್ವಜ್ಞಾನ ಒಂದೇ. ಶರೀರ ತಗೊಂಡು ಏನು ಮಾಡ್ತಾರೆ? ಅದಕ್ಕೆ ಇಲ್ಲಿ ಹೇಳ್ತಾರ, ನನ್ನ ಹೆಸರಿನಿಂದ ನೀ ಜ್ಞಾನ ಹಂಚಬೇಕಾದಾಗ ನಿಜಗುಣ ಒಂದು ಮಾತು ಮಾತ್ರ ನಿನಗೆ ಹೇಳ್ತೀನಿ, ನೆನ್ಪಿಟ್ಕೋ. ನನ್ನ ಹೆಸರಿನಿಂದ ನೀನು ಅದನ್ನು ಹಂಚುವಾಗ ಒಂದು ಮಾತನ್ನು ಗಮನದಲ್ಲಿಟ್ಕೊಳ್ಬೇಕು. ನಾನು ಬೇರೆ, ಶಂಭುಲಿಂಗ ಬೇರೆ ಎಂದು ಭಾವಿಸಬೇಡ. ನಾನೇ ಅವನು, ಅವನೇ ನಾನು. ನಿನ್ನ ಮುಂದಿನ ಕೃತಿಗಳಿಗೆಲ್ಲ ಆ ಹೆಸರಿನ ಮೂಲಕವೇ ನೀನು ನನ್ನನ್ನು ಸ್ಮರಿಸಿಕೊಳ್ಳಬೇಕು. ಅದು ನನಗೇ ಸೇರುತ್ತದೆ, ತಿಳಿಯುತ್ತೇ? ನೋಡ್ರಿ, ಶಂಭುಲಿಂಗ ಬೇರೆ, ನಾನು ಬೇರೆ ಅಂತ ಅಂದ್ಕೊಳ್ಬೇಡ. ಆತ ನನ್ನ ಶಿಷ್ಯ ಅದನ, ಆತನೇ ನಾನು, ನಾನೇ ಆತ. ಆದರೂ ಕೂಡ ಇಲ್ಲಿ ಹೇಳ್ತಾರ, ನಿನ್ನ ಏನು ಹಾಡಗಳೆಲ್ಲ ಬರೀತಿ ಅದ್ರಾಗ ಒಂದು ನಾಮ ಏನು ಇಡ್ತಿ ಶಂಭುಲಿಂಗ ಅಂತ ಹೇಳಿಬಿಟ್ಟು, ಅದೇ ಹೆಸರು, ಆ ಹೆಸರಿನ ಮೂಲಕ್ಕೆ ನನ್ನ ಸ್ಮರಿಸಿಕೊಳ್ಳು. ಅದಕ್ಕೆ ಅದು ನನಗೆ ಬಂದು ಸೇರ್ತದೆ ನನ್ನ ನಿಜಗುಣ. ಅದಕ್ಕೆ ಶಂಭುಲಿಂಗ ಅಂತ ಕೊನೆಗೆ 6 ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನ್ನು ಕನಸೆಂದರೆ ಮಾರ ಮರ್ದನ ಶಂಭುಲಿಂಗ. ಶಂಭುಲಿಂಗ ಯಾರು? ನಿಜಗುಂಡ್ರ ಗುರುಗಳು. ಈಗ ಬೆಟ್ಟದಾಗ ಅದಾರ, ಅವ್ರು ಕಾಯಕತ್ತಾರ. ಅವರು ಶಂಭುಲಿಂಗನ ಗುರುಗಳು, ಭುಜಲಿಂಗ ಗುರುಗಳು. ಅವ್ರು ಹೇಳಕತ್ತಾರ, ನೀನೇನು ಶಂಭುಲಿಂಗ ಅಂತ ಏನು ಹೆಸರು ಇಟ್ಟಿಯಪ್ಪ, ಶಂಭುಲಿಂಗ ಅಂತಲೇ ಇಟ್ಟುಕೋ, ಆತ ಬೇರೆಲ್ಲ ನಾನು ಬೇರೆಲ್ಲ, ನನಗೆ ಬಂದು ಸೇರ್ತದದು ಅಂತ ಅವ್ರು ಹೇಳಿದರು. ಅಪ್ಪಣೆ ಗುರುಗಳೇ, ಒಂದೇ ಶಕ್ತಿ 2 ರೂಪದಿಂದ ಬಂದು ನನ್ನನ್ನು ಉದ್ಧರಿಸಿದುದು ನನ್ನ ಭಾಗ್ಯ ಎಂದು ಭಾವಿಸಿ ಆ ಒಂದೇ ಹೆಸರಿನಿಂದ ಗುರುಶಕ್ತಿಯನ್ನು ನಿರ್ದೇಶಿಸುತ್ತೇನೆ. ಒಂದೇ ಹೆಸರಿನಿಂದ ನಾನು ಗುರುಶಕ್ತಿ ಅಂತಂದ್ರೆ ಆ ಒಂದು ಹಾಡದಲ್ಲಿ ನಾನು ತಗೊಳ್ತೀನಿ ಅಂತ ಹೇಳಿದರು. ಸರಿ ಹೋಗಿ ಬಾ, ಮತ್ತೊಮ್ಮೆ ಬರುತ್ತೇನೆ ಅಂತ, ಸರಿ ಹೋಗಿ ಬಾ, ಮತ್ತೊಮ್ಮೆ ಬರುತ್ತೇನೆ ಅಂತ ಹೇಳಿದರು ಅವರು. ಹೌದು, ಇನ್ನೊಮ್ಮೆ ನಿನ್ನನ್ನು ನೋಡುತ್ತೇನೆಂಬ ಭರವಸೆ ಇದೆ. ಕರ್ತವ್ಯವನ್ನು ನಿರ್ವಹಿಸಿದ ಕೃತಕೃತ್ಯತೆಯಿಂದ ಕೂಡಿ ಮತ್ತೊಮ್ಮೆ ಇಲ್ಲಿಗೆ ಬಾ ಎಂದು ಶಿಷ್ಯರತ್ತ ತಿರುಗಿ ಅವ್ರು ಭುಜಲಿಂಗ ಗುರುಗಳು ಹೇಳಿದರು, ಮತ್ತೊಂದು ಸಲ ಬಾಪ ಅಂತ. ಈ ಶಿವಯೋಗಿ ಮತ್ತೊಮ್ಮೆ ಇಲ್ಲಿಗೆ ಬರುತ್ತಾರೆ, ಈಗ ಈತನನ್ನು ಸಂತೋಷದಿಂದ ಬೀಳ್ಕೊಡಿ ಎಂದು ಹೇಳಿದರು. ಆದರೆ ಅವರ ಮಾತೆ ದುಃಖದಿಂದ ಭಾರವಾಗಿದ್ದೆಂಬುದನ್ನು ಗುರುತಿಸಬಹುದು. ಯಾಕಂದರೆ ಗುರುಗಳಿಗೂ ಇಲ್ಲಿ ಕಷ್ಟ ಆಗಿದೆ ಶಿಷ್ಯನನ್ನು ಬಿಟ್ಕೊಡಕ್ಕೆ. ಆದರೂ ಇನ್ನೊಂದು ಸಲ ಬರ್ತಾರೆ ನಿಜಗೊಂಡ್ರು, ಇವ್ರನ್ನ ಈಗ ಕಳಿಸಿಕೊಡೋಣ, ಇನ್ನೊಂದು ಸಲ ಅವ್ರು ಬರ್ತಾರ ಅಂತ ಅವ್ರ ದುಃಖದಿಂದ ಮನಸ್ಸು ಭಾಳ ಭಾರವಾಗಿತ್ತು. ಆವಾಗ ಗೊತ್ತಾಗ್ತಿತ್ತು ಅವ್ರ ಧ್ವನಿಯಲ್ಲಿ. ಎಲ್ಲರಿಗೂ ನಿಜಗುಣ ಶಿವಯೋಗಿಗಳು ಮತ್ತು ಮಹಾಂತ ಸ್ವಾಮಿ ನಮಸ್ಕರಿಸಿ ಅಲ್ಲಿಂದ ಹೊರಟರು. ಭಾರವಾದ ಹೃದಯದಿಂದ ಕಣ್ಣೀರು ಮಿಡಿಯುತ್ತಾ ಎಲ್ಲರೂ ಮೂಕರಾಗಿ ನಿಂತಿದ್ದರು. ಅವರು ಮರೆಯಾಗುವುದನ್ನೇ ನೋಡುತ್ತಾ ಆವಾಗ ಎಲ್ರಿಗೆ ಹೇಳಿಬಿಟ್ಟು ಅವರಿಬ್ಬರು ಹೊಂಟ್ಬಿಟ್ರು. ಎಲ್ಲರೂ ಕಣ್ಣೀರು ಹಾಕ್ತಾಯಿದ್ರು. ಎಂಥ ಅದ್ಭುತ! ಯಾಕಂತಂದ್ರೆ ಈಗ ಬಂಧು ಬಳಗ ಯಾವುದೋ ಒಂದು ಫಂಕ್ಷನ್ ಇದ್ರೆ ಅವು ಮನಸ್ಸುಗಳು ಇರ್ತಾವ. ಏನಾದರೂ ಒಂದು ಬೇರೆ ಬೇರೆ ಎಲ್ಲ ಕಡೆ ಏನಾದರೂ ಕೂಡ ಲೌಕಿಕ ಪ್ರಪಂಚದಲ್ಲ ಹಲವಾರು ರೀತಿಯಿಂದ ಇರ್ತಾವೆ. ಆಧ್ಯಾತ್ಮದಲ್ಲಿ ಶರೀರಗಳು ಬೇರೆ ಬೇರೆ ಇದ್ದರೂ ಕೂಡ ಭಾವ ಒಂದೇ ರೂಪದಲ್ಲಿರ್ತದೆ. ಹಾಗಾಗಿ ಎಲ್ಲರಲ್ಲಿ ಶಿಷ್ಯರ ಬಳಗ ಅದೆಲ್ಲ ಒಂದಾಗಿ ಬಿಟ್ಟಿತ್ತು. ಇವ್ರು ಬೀಳ್ಕೊಡುಗೆ ಮಾಡಬೇಕಾದಾಗ ಭಾಳ ದುಃಖ ಆಯಿತು. ಆವಾಗ ಎಲ್ಲರೂ ಮೂಕರಾಗಿ ನಿಂತು ನೋಡ್ತಾ ಇದ್ದರು. ಆವಾಗ ಮಹಾಂತ ಸ್ವಾಮಿ ಕಥನೆ ನಿರೂಪಣೆ ಮುಗೀತು. ಮಹಾಂತ ಸ್ವಾಮಿಯ ಕಥನೆ ನಿರೂಪಣೆ ಮುಗೀತು. ಯಾಕಂದ್ರೆ ಇಲ್ಲಿ ಏನಾಯಿತು ಗೊತ್ತೇ, ಈಗ ಎಲ್ಲಿ ಹೇಳಕತ್ತಾರೀಗ, ಶಂಭುಲಿಂಗನ ಬೆಟ್ಟದಲ್ಲಿ ಷಡಾಕ್ಷರಿ ಸ್ವಾಮಿಯ ಮುಂದೆ ಮಹಾಂತಪ್ಪ ನಿಜಗುಣರ ಎಲ್ಲ ಕಥೆಯನ್ನು ಹೇಳ್ತಾ ಇದ್ದಾಗ ಇವಾಗ ಭುಜಲಿಂಗ ಗುರುಗಳಿಂದ ಕೇಳಿಕೊಂಡು ತಿರ್ಗಾ ಅವರು ವಾಪಸ್ ಎಲ್ಲಿಗೆ ಬಂದರು, ಶಂಭುಲಿಂಗನ ಬೆಟ್ಟಕ್ಕೆ ಬರಕತ್ತಿದ್ರು ಅಂತ. ಈಗ ಮಹಾಂತ ಸ್ವಾಮಿಯ ಕಥನೆ ನಿರೂಪಣೆ ಮುಗಿಯಿತು. ಷಡಾಕ್ಷರಿ ಸ್ವಾಮಿಗಳಿಗೆ ಇಲ್ಲಿಯವರೆಗೂ ಕಥೆಯನ್ನು ಅನೇಕ ದಿನಗಳವರೆಗೆ ವಿವರವಾಗಿ ಹೇಳಿಕೊಂಡು ಬಂದ ಮಹಾಂತ ಸ್ವಾಮಿ ಮುಂದಿನದನ್ನು ಒಂದೇ ಮಾತಿನಲ್ಲಿ ಮುಗಿಸಿಬಿಟ್ಟ. ಏನು ಹೇಳಿದರು? ಇದು ಸ್ವಾಮಿ ನಮ್ಮ ನಿಜಗುಣ ಮಹಾರಾಜರು, ನಿಜಗುಣ ಶಿವಯೋಗಿಗಳಾದ ಕತೆ.
ಹಾಗೆ ಭುಜಲಿಂಗ ಸ್ವಾಮಿಗಳ ಬಳಿಯಿಂದ ಹೊರಟ ನಾವು ಅತ್ತಿತ್ತ ತಿರುಗದೆ ಆದಷ್ಟು ಹತ್ತಿರವಾದ ಮಾರ್ಗದಿಂದ ನೇರವಾಗಿ ಈ ಶಂಭುಲಿಂಗನ ಬೆಟ್ಟಕ್ಕೆ ಅನಂತರದ ಕಥೆಯನ್ನು ಗುರುಗಳಿಂದಲೇ ನೀವು ಕೇಳುವುದು ಒಳ್ಳೆಯದು. ನಾವು ಅಲ್ಲಿ ಎಲ್ಲಿ ಹೋಗಲಿಲ್ಲ, ನೇರವಾಗಿ ಶಂಭುಲಿಂಗನ ಬೆಟ್ಟಕ್ಕೆ ಬಂದೀವಿ ಗುರುಗಳೇ. ಮತ್ತೆ ಮುಂದಿನ ವಿಷಯಗಳನ್ನು ನೀವು ಗುರುಗಳ ಮುಖಾಂತರನೇ ನೀವು ಕೇಳ್ರಿ ಅಂತ ಷಡಾಕ್ಷರಿ ಸ್ವಾಮೀಜಿಗೆ ಮಹಾಂತ ಸ್ವಾಮಿ ಹೇಳಿದರು. ಈಗ ಅವರಿಗೆ ವಿರಾಮವಾಗಿದೆ. ಪರಮಾನುಭವ ಬೋಧೆಯನ್ನು ನಿನ್ನೆಯೇ ಮುಗಿಸಿ ಮಂಗಳವನ್ನು ಹಾಡಿದರಲ್ಲ, ಆದುದರಿಂದ ಇಂದು ಅವರಿಗೆ ಅವಕಾಶವಿದೆ. ಶಂಭುಲಿಂಗರು ಐಕ್ಯವಾದದ್ದನ್ನು ಮತ್ತು ತಮ್ಮ ಕೃತಿಯ ರಚನೆಯ ಕಾಯಕದ ಮುನ್ನಡೆಯನ್ನು ಅವರೇ ಹೇಳಲಿ, ಬನ್ನಿ ಹೋಗೋಣ ಅಂತ ಹೇಳಿದೆ. ಯಾಕೆ ಇಷ್ಟೊತ್ತಿನ ತನಕ ನಾನು ಹೇಳಿದೆ, ಮುಂದಿನ ಯಾವ ಶಂಭುಲಿಂಗದ ಐಕ್ಯ ಆದಂಥದ್ದು, ತಾವು ಮುಂದೆ ಏನು ಸಾಧನೆ ಮಾಡಿದ್ರಂಥದ್ದು ಅದೆಲ್ಲ ನಿಜಗುಂಡ್ರ ಗುರುಗಳೇ ಹೇಳಲಿ ಗುರುಗಳೇ ಅಂತ ಷಡಾಕ್ಷರಿ ಸ್ವಾಮೀಜಿಗೆ ಮಹಾಂತಪ್ಪ ಹೇಳಿದ ಎಂದು ಮಹಾಂತ ಸ್ವಾಮಿ ಷಡಾಕ್ಷರಿಗಳೊಡನೆ ನಿಜಗುಣ ಶಿವಯೋಗಿಗಳ ಅಭ್ಯಾಸದ ಕೋಣೆಗೆ ನಡೆಯತೊಡಗಿದರು. ಇಷ್ಟೆಲ್ಲ ಆಗಿ ಕೊನೆಯ ಸಂದರ್ಭದಲ್ಲಿ, ಯಾಕಂದರೆ ಷಡಾಕ್ಷರಿ ಭೇಟಿಯಾಗಿದ್ರಲ್ಲ, ಅವಾಗಿದ್ದು ಕಥೆಯನ್ನು ಹೇಳಿ ಆಯಿತು, ಈಗ ಮುಂದಿಂದು ನಿಜಗುಂಡ್ರೇ ಹೇಳ್ರಿ, ಪರಮಾನುಭವದ ಗ್ರಂಥ ಮುಗಿದದ, ಅವರೇ ಹೇಳಲಿ ಅಂತೇಳ್ಬಿಟ್ಟು ಅವರ ಅಭ್ಯಾಸದ ಕೋಣೆಗೆ ಹೋದರು ಅಂತ. ಈಗ 2 ಭಾಗ ಅಧ್ಯಾಯ ಮುಗೀತು. 3ನೆಯ ಭಾಗ ಮತ್ತೆ ನಾಡ್ದಿಂದ ನೋಡೋಣ. ಇನ್ನು ಮೇಲೆ ಮುಂದೆ ತಾವು ಏನು ಅಭ್ಯಾಸ ಮಾಡಿದರು ಅದೇ ನಾಳೆ ಮಾಡೋಣ. ಇರಲಿ, ನಾಳೆನೇ ಮಾಡೋಣ, ನಾಳೆ ಕಂಟಿನ್ಯೂ ಇರಲಿ. ಯಾಕಂತಂದ್ರೆ ಮತ್ತೆ ಮುಂದಿನ ಭಾಗ 3, ಈ 3ನೇ ಭಾಗದಲ್ಲಿ ನಿಜಗುಣರು ಪರಮಾನುಭವದೆ ಶಂಭುಲಿಂಗನ ಬೆಟ್ಟದಲ್ಲಿ ಏನು ಸಾಧನೆ ಮಾಡಿದರು, ಮುಂದಿನ ಭಾಗ ಏನು ಮಾಡಿದರು, ಶಂಭುಲಿಂಗರು ಏನು ಹೇಳಿದರು, ಅದು ನಿಜಗುಂಡ್ರೆ ಹೇಳ್ತಾರೆ. ಅದು ಯಾಕಂದರೆ ಇನ್ನೂ ಅದ್ಭುತವಾದಂಥದ್ದು ಮುಂದೆ ಅವರು ಏನೇನು ಮಾಡಿದ್ರು ಅನ್ನುವಂಥದ್ದು. ಅದನ್ನು ನಾವೆಲ್ಲರೂ ಈ ಶಂಭುಲಿಂಗನ ಬೆಟ್ಟದಲ್ಲಿ ಅದೀವಿ ಎಲ್ಲರೂ. ಮತ್ತು ನಾಳೆಯಿಂದನೇ ಮತ್ತೆ ಕೇಳೋಣ, ಇದನ್ನು ಕಂಟಿನ್ಯೂ ಮಾಡೋಣ. ಯಾಕಂದರೆ ಒಂದೊಂದು ವಿಚಾರಗಳು ಒಂದೊಂದು ವಿಶೇಷವಾದಂಥ ಶಕ್ತಿಯನ್ನು ಕೊಡ್ತಾವೆ. ಅದೇ ಹೇಳ್ತಾರೆ, ಮನೆ ಸ್ವಚ್ಛ ಮಾಡೋದು ಮುಖ್ಯ ಅಲ್ಲ, ಮನಸ್ಸು ಸ್ವಚ್ಛ ಆಗಬೇಕು, ಅಂತಃಕರಣ ಸ್ವಚ್ಛ ಆಗಬೇಕು. ಇದು ಸ್ವಚ್ಛ ಆಯ್ತಂದ್ರೆ ಮನೆಯೂ ಸ್ವಚ್ಛ ಕಾಣ್ತದೆ, ಜಗತ್ತೇ ಸ್ವಚ್ಛ ಕಾಣ್ತದೆ. ಇದೇ ಕಲ್ಮಶ ಇಟ್ಕೊಂಡು ಕುಂತ್ರೆ ಮನುಷ್ಯನ, ಯಾಕಂದ್ರೆ ಮನೆಯೂ ಸ್ವಚ್ಛ ಕಾಣಂಗಿಲ್ಲ, ಜಗತ್ತೂ ಸ್ವಚ್ಛ ಕಾಣಂಗಿಲ್ಲ. ಅದಕ್ಕಿಂತ ಅದ್ಭುತವಾದಂಥ ಕೆಲಸಕ್ಕೆ ಮಾರ್ತಾಂಡ ಗುರುಗಳು ಒಂದು ಪ್ರೇರಣೆ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾವು ಭಾಗ್ಯವಂತರು ಅಂತ ತಿಳ್ಕೊಂಡು 1-2 ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರ ಓಂ.